ಅಲ್ಲಿ 4 ಕೋಟಿ ರೂಪಾಯಿ ಅನುದಾನ ಕೂಡ ಬಿಡುಗಡೆ ಮಾಡಿಸಿದ್ದೆ. ದುರಾದೃಷ್ಟ 2018ರಲ್ಲಿ ನಾನು ಸೋತ್ಬಿಟ್ಟೆ. ದುಡ್ಡು ಬಿಡುಗಡೆ ಆಗೈತಿ, ಎಸ್ಟಿಮೇಟ್ ಆಗಿತ್ತು, ಇನ್ನೇನು ಅಪ್ರೂವಲ್ ಕೊಟ್ಟು ಟೆಂಡರ್ ಕರಿಬೇಕನ್ನೋ ಸಲ ಚುನಾವಣೆ ಬಂತು. ಆದ್ರೆ 4 ಕೋಟಿ ಬಿಡುಗಡೆ ಆಗಿತ್ತು. ದಾಖಲೆಗಳು ನನ್ನ ಕಡೆ ಅದಾವ, ಬೇಕಾದ್ರೆ ತೋರಿಸ್ತೀನಿ ಯಾರು ಬೇಕಾದ್ರೆ. ಆದ್ರೆ 2018 23ವರೆಗೂ ನಂದೇನು ಒಂದು ಕನಸಿತ್ತು, ಯಾಕೆ ಇಲ್ಲಿ ಕೆರೆ ಮಾಡಬೇಕು ಅನ್ನೋದು ಬಹಳಷ್ಟು ಜನ ಪ್ರಶ್ನೆ ಆಗಿರ್ಬೋದು. ಯಾಕಂದ್ರೆ ಕೆರೆ ಇದ್ರೆ ಬಹುತೇಕ ನಮ್ಮ ಚಿತ್ರಗಿಯ ವಿಜಯಮಂತೇಶ್ವರ ಒಂದು ಪವಿತ್ರವಾದ ಕಲ್ಪನ ಗದ್ದಿಗೆ ಇಲ್ಲಿದೆ. ಬಹುತೇಕ ಎಲ್ಲರೂ ಕೂಡ ಸೋಮವಾರ ಆ ಪೂಜ್ಯರ ದರ್ಶನಕ್ಕೆ ಬರುವಂಥದ್ದು. ಬಹುತೇಕ ಇಲ್ಲಿ ದೊಡ್ಡ ಹಳ್ಳ ಹರಿತೈತಿ, ಆ ನೀರು ವೇಸ್ಟ್ ಆಗಿ ಹರಿದೋಗುತ್ತೆ. ಆ ನೀರನ್ನ ಸಂಗ್ರಹಣೆಯನ್ನು ಮಾಡಿ ಒಂದು ಕೆರೆಯನ್ನ ನಿರ್ಮಾಣ ಮಾಡಿ, ಕೆರೆ ಅಷ್ಟೇ ಅಲ್ಲ, ಅಲ್ಲಿ ಒಂದು ತರ ಈ ಊರಿನವರಿಗೆ ಪ್ರತಿ ದಿವಸ ಸಾಯಂಕಾಲ ಒಂದು ಒಳ್ಳೆಯ ಏನು ವಾತಾವರಣವನ್ನು ನಿರ್ಮಾಣ ಮಾಡಿ ಅವರಿಗೆ ವಾಕಿಂಗ್ ಮಾಡೋದಕ್ಕಾಗಿರ್ಬೋದು, ಇವತ್ತು ಅವರು ಅಲ್ಲಿ ಬಂದು ವಿಶ್ರಾಂತಿಯನ್ನು ತೆಗೆದುಕೊಳ್ಳೋಕ್ಕಾಗಿರ್ಬೋದು, ಮಕ್ಕಳಿಗೆ ಆಟವನ್ನು ಆಡಿಸುವಂತ ವ್ಯವಸ್ಥೆಯನ್ನ ಮಾಡೋದಾಗಿರ್ಬೋದು. ಅದಲ್ಲದೆ ಈ ಓಪನ್ ಜಿಮ್ ಅಂತ ಬರುತ್ತೆ, ನಿಮ್ಗೆ ಗೊತ್ತೈತಿ, ಯುವಕರಿಗೆ ಓಪನ್ ಜಿಮ್ ಅನ್ನು ಕೂಡ ನಾವು ಅಳವಡಿಸ್ತಾ ಇದೀವಿ. ಅದರಲ್ಲಿ ಓಪನ್ ಜಿಮ್ ಅನ್ನು ಕೂಡ ನಾವು ಮಾಡ್ತಾ ಇದೀವಿ. ಅಲ್ಲಿ ಯುವಕರು ಬಂದು ಆ ಜಿಮ್ ಮಾಡೋದು, ಅವರ ಆರೋಗ್ಯವನ್ನೇ ಕಾಪಾಡೋದಕ್ಕೆ. ಒಂದು ಒಳ್ಳೆಯ ಪರಿಸರದಲ್ಲಿ ಒಂದು ಕೆರೆ ಇದ್ರೆ, ಊರಿಗೆ ಬಹಳಷ್ಟು ಕೆರೆ ಇರ್ತಾವ ನೋಡ್ರಿ, ನೀವೆಲ್ಲಾ ಕಡೆ ಕೆರೆ ಮಾಡ್ತಾರೆ. ಕೆರೆ ಮಾಡಿ ಅಲ್ಲಿ ವಾತಾವರಣವನ್ನ ಸುಂದರಗೊಳಿಸಿ ಅಲ್ಲಿ ತಮ್ಮ ಕುಟುಂಬದ ಸದಸ್ಯರಿಗೆ ಊರಿನವರು ಬಂದು ವಿಶ್ರಾಂತಿಯನ್ನು ತೆಗೆದುಕೊಂಡು ಅಲ್ಲಿ ಒಂದು ಮಕ್ಕಳಿಗೆ ಆಟವನ್ನು ಆಡಿಸಿ ಅಲ್ಲಿ ಒಂಥರ ಪಿಕ್ನಿಕ್ ಬಂದು ಊಟ ಗೀಟ ಮಾಡ್ಕೊಂಡು ಹೋಗುವಂತದ್ದು ಎಲ್ಲಿ ನಮ್ಮ ಇಳಕಲ್ನಲ್ಲಿ ಇರಲಿಲ್ಲ. ಅದಕ್ಕೆ ನಾನು 2017ರಲ್ಲಿ ಆ ಒಂದು ಕೆರೆಯನ್ನು ನಿರ್ಮಾಣ ಮಾಡಿ ಈ ವಾತಾವರಣವನ್ನು ಇಳಕಲ್ ನಗರಕ್ಕೆ ಸೃಷ್ಟಿ ಮಾಡಿ ಒಳ್ಳೆಯದಾಗುತ್ತೆ ಅನ್ನೋದನ್ನ ನಾನೇ ಖುದ್ದಾಗಿ ವಿಚಾರ ಮಾಡಿ ಮಂಜೂರಾತಿ ಮಾಡಿಸಿದೆ. ಆ ಮಂಜೂರಾತಿ ಆಗಿ ದುಡ್ಡು ಹೋಯ್ತು. 2018ರಿಂದ 23 ಒಳಗೆ ಆ ದುಡ್ಡು ಹೋಯ್ತು. ಆ ಯೋಜನೆಯನ್ನು ಪ್ರಾರಂಭ ಆಗಿಲ್ಲ. ಮತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ 2023 ನಾನು ಗೆದ್ದ ತಕ್ಷಣ ಈ ಯೋಜನೆಯನ್ನ ಕೈ ತೆಗೆದುಕೊಂಡೆ. ಅವತ್ತು ಕೇವಲ 4 ಕೋಟಿ ಬಿಡುಗಡೆ ಮಾಡಿಸಿದ್ದೆ. ಈಗಾಗಲೇ 4 ಕೋಟಿ ಕೆಲಸ ಪ್ರಾರಂಭ ಆಗಿದೆ. ಈ ಮತ್ತೆ 4 ಕೋಟಿ ಬಿಡುಗಡೆ ಮಾಡಿಸಿದ್ದು ಬಂದುಕೊಳ್ಳೋಣ ಒಳ್ಳೆಯದನ್ನ. ಆ 4 ಕೋಟಿ ಕೆಲಸ ಈಗಾಗಲೇ ಪೂರ್ಣಗೊಂಡಿದೆ. ಈಗ ಮತ್ತೆ 5 ಕೋಟಿ ರೂಪಾಯಿಯನ್ನ ಇವತ್ತು ವೆಚ್ಚದಲ್ಲಿ ಒಂದು ಜನ ಅದಕ್ಕೆ ನಮಗ ಬಯಲು ಶೌಚಾಲಯ ಬೇಕು ಅಂತ ಹೇಳಿ ಕೆಲವು ವರ್ಷ ತಾಯಿಯಂದ್ರು ಬಂದಿದ್ದಿರಂತ ನನ್ನ ಗಮನಕ್ಕೆ ಬಂತು. ಆದ್ರೆ ಬಯಲು ಶೌಚಾಲಯವನ್ನ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇವತ್ತು ಅವನ ನಿಷೇಧವನ್ನು ಜಾರಿ ಮಾಡಿದ್ದಾರೆ. ತಮ್ಮ ಗಮನಕ್ಕಿರಲಿ, ಯಾವುದೂ ಕೂಡ ಬಯಲು ಶೌಚಾಲಯ ಇರಬಾರದು ಅನ್ನೋದು ಇವತ್ತು ಸರ್ಕಾರವೇ ಕಡ್ಡಾಯವಾಗಿ ಅದನ್ನು ನಿರ್ಣಯ ತೆಗೆದುಕೊಂಡಿದೆ. ಇವತ್ತು ವೈಯಕ್ತಿಕ ಶೌಚಾಲಯವನ್ನು ನೀವು ಮನೆ ಮುಂದೆ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಇವತ್ತು ಅನುದಾನ ಕೂಡ ಕೊಡ್ತಾ ಇದೆ ಉಚಿತವಾಗಿ. ಯಾರಿಗೆ ಶೌಚಾಲಯನ ಕಟ್ಕೋಬೇಕು ಅಂದವರಿಗೆ ಅವ್ರ ಮನೆ ಮುಂದೆ ನಿರ್ಮಾಣ ಮಾಡೋದಕ್ಕೆ ಸರ್ಕಾರವೇ ದುಡ್ಡು ಕೊಡ್ತಾ ಇದೆ. ಇವತ್ತು ಅದರ ಯೋಜನೆಯನ್ನು ಸದುಪಯೋಗಿಸ್ಕೋಬೇಕು. ಬಯಲು ಶೌಚಾಲಯದಿಂದ ಏನಾಗುತ್ತೆ, ಇವತ್ತು ಪರಿಸರ ಕೆಡುತ್ತೆ, ಅಲ್ಲ ಆರೋಗ್ಯದ ಮೇಲೆ ಹಾನಿಯಾಗುವಂತ ವ್ಯವಸ್ಥೆ ಆಗುತ್ತೆ, ಕ್ರಿಮಿಕೀಟಗಳು ಹುಡ್ತಾವು. ಅದರಿಂದ ಊರೆಲ್ಲ ಇವತ್ತು ದುರ್ವಾಸನೆ ಆಗುತ್ತೆ. ಅದಲ್ಲದೆ ರೋಗ ರುಜಿನಗಳು ಇವತ್ತು ಬರುವಂತ ಸಾಧ್ಯತೆಗಳಿದ್ದಾವೆ. ಅದಕ್ಕೋಸ್ಕರ ಸರ್ಕಾರ ಅದನ್ನ ಇವತ್ತು ಇದು ದಿಂಡಿ ಇತ್ತು, ಬಹುತೇಕ ನನಗೋದಕ್ಕೆ ಇಲ್ಲೊಂದು ದಿಂಡಿ ಇತ್ತು, ಇಲ್ಲೊಂದು ದಿಂಡಿ ಇತ್ತು. ಇದಕ್ಕೆಲ್ಲಾಗ ಏನು 5-8 ಎಕರೆ ದಿಂಡಿಗಳು ಹಂಗಾದವು. ಅದಕ್ಕೆ ಅವನ್ನೆಲ್ಲವನ್ನ ಇವತ್ತು ಅಭಿವೃದ್ಧಿ ಪಡಿಸಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿ ಇವತ್ತು ಆ ದಿಂಡಿಯಲ್ಲೇ ಇವತ್ತು ಒಂದು ಕೆರೆಯನ್ನು ನಿರ್ಮಾಣ ಮಾಡಿ ಒಂದು ಸುಂದರಗೊಳಿಸೋದಕ್ಕೆ ಇಳಕಲ್ ನಗರ, ನಾನು ಹೇಳಿದ್ದೀನಿ, ಇಳಕಲ್ ನಗರವನ್ನು ಒಂದು ಸುಂದರ ನಗರ ಮಾಡೋದೇ ನನ್ನ ಗುರಿಯನ್ನು ಮಾತನ್ನು ನಾನು ಹೇಳಿದ್ದೀನಿ. ಗುಡಿಸಲ ಮುಕ್ತ ನಗರ ಆಗ್ಬೇಕು. ಇವತ್ತು ಎಲ್ಲ ಸೌಕರ್ಯಗಳನ್ನು ಒಳಗೊಂಡಿರುವಂತ ಇಳಕಲ್ ನಗರ ಆಗ್ಬೇಕು ಅನ್ನೋದು ನನ್ನ ಗುರಿ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಂತಹ ಯೋಜನೆಗಳನ್ನ ಈಗಾಗಲೇ ಅಲಂಪುರ ಪೇಟೆಗೆ ಸೇತುವೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಜೋಶಿಗಲ್ಲಿ ಕೂಡ ಈಗಾಗಲೇ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸೇತುವೆ ಮಾಡೋದಕ್ಕೆ ಈಗಾಗಲೇ ಸರ್ಕಾರದ ಮಂಜೂರಾತಿ ಅಂತ ಹೇಳಿದೆ. ಇಳಕಲ್ ನಗರದ ಕುಡಿ ನೀರಿನ ವ್ಯವಸ್ಥೆ ಬಹುತೇಕ ತಮಗೆ ಗೊತ್ತಿದೆ. 24 ತಾಸು ನೀರನ್ನ 2013ರಲ್ಲಿ ನಾನೇ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡಿ 2018
17ಕ್ಕೆ ಅದನ್ನ ಮಾನ್ಯ ನಮ್ಮ ಅಂದಿನ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆಯನ್ನು ಕೂಡ ಮಾಡಿದ್ದು ತಮಗೆ ನೆನಪು. ಇಳಕಲ್ ನಗರದಲ್ಲಿ ಎಲ್ಲ ಪ್ರಮುಖ ಬೀದಿಯನ್ನು ಸಿಸಿ ರೋಡ್ ಮಾಡಿದ್ದು, 24 ತಾಸು ಕುಡಿ ನೀರು, ಒಳಚರಂಡಿ ಇವೆಲ್ಲ ಆಗಿದ್ದು 2013ರಿಂದ 18ರ ಅವಧಿಯಲ್ಲಿ ಅನ್ನೋ ಮಾತನ್ನ ನಾನು ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡುತ್ತೇನೆ. ಯಾಕಂದ್ರೆ ಇಳಕಲ್ ನಗರ ಪರಿಸ್ಥಿತಿ ಏನಿತ್ತು, ರಸ್ತೆಗಳು ತಾವೆಲ್ಲ ನೋಡಿದೆ. 24 ತಾಸು ಕುಡಿ ನೀರು ಇರಲಿಲ್ಲ. ಆದ್ರೆ 2013ರಲ್ಲಿ ಪೂಜೆ ಮಾಡಿದ ಅದು ಯೋಜನೆ ಕೇವಲ 10 ವರ್ಷಕ್ಕೊಮ್ಮೆ ಆ ಯೋಜನೆ ಮತ್ತೆ ರಿನ್ಯೂವಲ್ ಆಗ್ಬೇಕು. ರಿನ್ಯೂವಲ್ ಅಂದ್ರೆ ಅದು ಪುನರ್ಚೇತನ ಮಾಡ್ಬೇಕಂತ 21ನೇ ಅವಧಿಗೆ 2021ಕ್ಕೆ ಅದು ಪುನರ್ ಚೇತನವನ್ನ ಗೊಳ್ಳಬೇಕಾಗಿತ್ತು. ಸರ್ಕಾರದ ಆದೇಶದಲ್ಲೇ ಇದೆ. ಯಾಕಂದ್ರೆ ಜನಸಂಖ್ಯೆ ಹೆಚ್ಚುತ್ತೆ, ಮನೆಗಳು ಹೆಚ್ಚಿಸ್ತಾವು, ಅವ್ರಿಗೆ ನೀರು ಪೂರೈಸಬೇಕಲ್ಲ. ನಮ್ಮ ನಗರಸಭೆ ಕಾರ್ಯಾಲಯ ಸರ್ಕಾರ ನೀರು ಪೂರೈಸಬೇಕಲ್ಲ. ಆ ಪೂರೈಸೋದಕ್ಕೆ ಇವತ್ತು ಕೊರತೆ ಯಾಕೆ ಆಗ್ತಾ ಇದೆ ಅಂದ್ರೆ ಅದು 2021ರಲ್ಲಿ ಆ ಯೋಜನೆಯನ್ನ ಪುನಶ್ಚೇತನವನ್ನ ಮಾಡಲಿಲ್ಲ. ಆದ ಕಾರಣ ಇವತ್ತು ಇಳಕಲ್ನಲ್ಲಿ ನೀರಿನ ಸಮಸ್ಯೆ ಇವತ್ತು ನಮ್ಮ ಸಾರ್ವಜನಿಕರು ಎದುರಿಸ್ತಾ ಇದ್ದಾರೆ. ಆದ ಕಾರಣ ನಾನು ಏನ್ ಮಾಡಿದೆ, ಮೊನ್ನೆ ತಾನೇ ನನ್ನ ಗಮನಕ್ಕೆ ಬಂತು. ನನ್ನ ಸರ್ಕಾರದಲ್ಲಿ ನಮ್ಮ ಏನು ಸುರೇಶ್ ಭೈರತಿಯವರು ನಮ್ಮ ನಗರಾಭಿವೃದ್ಧಿ ಸಚಿವರು, ಅವ್ರ ಹತ್ರ ಹೋಗಿ ಕೂತ್ಕೊಂಡೆ, ಏನಾದ್ರೂ ಮಾಡಿ ನಮ್ಗೆ ದುಡ್ಡು ಕೊಡಬೇಕು, ಅದು ಪುನಶ್ಚೇತನ ಮಾಡಬೇಕು, ಇಲ್ಲಾಂದ್ರೆ ನಮ್ಮ ಇಳಕಲ್ ನಗರಕ್ಕೆ 24 ತಾಸು ಕುಡಿ ನೀರು ಹೋಗಿ ಈಗ ವಾರಕ್ಕೆ 10 ದಿವಸಕ್ಕೆ ನೀರು ಬಿಡುವಂತ ಪರಿಸ್ಥಿತಿ ಬಂದೈತೆ ಜಗಳ ಮಾಡಿದಾಗ ಅದಕ್ಕೆ ತಕ್ಷಣವೇ 35 ಕೋಟಿ ರೂಪಾಯಿಯನ್ನು ಕೊಟ್ಟು ಈಗಾಗಲೇ ಟೆಂಡರ್ ಆಗಿದೆ. ಕೆಲವೇ ದಿವಸದಲ್ಲಿ ಕಾಮಗಾರಿ ಪ್ರಾರಂಭ ಆಗುತ್ತೆ. ಅದನ್ನು ಕೂಡ ಭೂಮಿ ಪೂಜೆ ಮಾಡ್ತೀವಿ. ಆ ಕಾಮಗಾರಿ ಕೂಡ ಪೂರ್ಣಗೊಳ್ಳುತ್ತೆ. ಅದರಲ್ಲಿ ಮತ್ತೆ ಉಳಿದು ಕೂಡ 42 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾನೇ ಶಾಸಕರಾದ್ಮೇಲೆ ಅಲ್ಲಿ ಏನು ಈ 24/7 ಕುಡಿ ನೀರಿನ ಯೋಜನೆಯನ್ನ ಪ್ರಾರಂಭ ಮಾಡಿದೆ. ಅದಲ್ಲದೆ ಮತ್ತೆ ಹುಡುಗನ ನಗರಕ್ಕೆ ಇದೇ ಅಮೃತ್ ಯೋಜನೆಯಲ್ಲಿ ಅಲ್ಲಿ ಕೂಡ 11 ಕೋಟಿ ರೂಪಾಯಿಯನ್ನ ಇವತ್ತು ಕುಡಿ ನೀರಿಗಾಗಿ ನಾವು ಇವತ್ತು ಅಭಿವೃದ್ಧಿಯನ್ನ ಮಾಡಬೇಕು ಅಂತೇಳಿ ಆ 11 ಕೋಟಿ ರೂಪಾಯಿಯನ್ನು ಕೂಡ ಮಂಜೂರಾತಿ ಮಾಡಿಸಿದೆ. ಇದು ಎಲ್ಲ ಅಭಿವೃದ್ಧಿ ಕೆಲಸ. ಅಭಿವೃದ್ಧಿ ಬಗ್ಗೆ ಗೊತ್ತಿಲ್ಲದವ್ರು ಮಾತಾಡ್ತಾರೆ ಸಹಜವಾಗಿ. ಇಳಕಲ್ಲಿ ಕುಡಿಯಕ್ಕೆ ನೀರಿಲ್ಲ, ನೀರು ಬೆಳೆಸೋದು ಅದು ಪುಣ್ಯಾತ್ಮ. ನೀವು ಅಧಿಕಾರದಾಗಿದ್ರಲ್ಲ 21ಕ್ಕೆ 18ರಿಂದ 23 ಮಟ್ಟ ನೀವು ಅಧಿಕಾರದಾಗಿದ್ರಿ. 21ಕ್ಕನ್ನು ಪುನರ್ಚೇತನ ಮಾಡಬೇಕಾಗಿತ್ತು. ಸರ್ಕಾರದ ಆದೇಶ ಐತಿ, ಅದಕ್ಕೆ ರೊಕ್ಕ ಕೊಡ್ತಿತ್ತು. ಸರ್ಕಾರ ಕೇಳಿದ್ರೆ ಕೇಳುವಂತ ವ್ಯಕ್ತಿ ಬೇಕಲ್ಲ ಸರ್ಕಾರದೊಳಗೆ. ಕೇಳುವಂತ ಕೆಲಸ ಮಾಡಿದ್ರೆ ನಾನು ವಿರುದ್ಧ ದೂರು ಮಾಡೋದು, ಸ್ಟ್ರೈಕ್ ಮಾಡ್ತೀನಿ ಅನ್ನೋದು ಇವೆಲ್ಲ ರಾಜಕಾರಣದಲ್ಲಿ ಸಹಜವಾಗಿ ರಾಜಕೀಯ ದುಷ್ಟ ಉದ್ದೇಶದಿಂದ ಹಿತ ಹೇಳಿಕೆಗಳನ್ನ ನೀಡುವಂಥದ್ದು ಸಹಜವಾಗಿರುವಂಥದ್ದು. ಅದಕ್ಕೆ ನಾನು ತಲೆ ಕೆಡಿಸಿಕೊಂಡು ಹೋಗೋದಿಲ್ಲ. ಯಾರು ಮಾತಾಡಿದ್ರೇನೋ ಬಿಟ್ರೆ ನನ್ನ ಕರ್ತವ್ಯ ಏನು, ಜನರು ನನಗೆ ಗುರುತಿಸಿ ಇವತ್ತು ಈ ಕ್ಷೇತ್ರದ ಶಾಸಕನಾಗಿ ಮಾಡಿದರೆ ಆ ಶಾಸಕರ ತಕ್ಕ ಆ ಅವಕಾಶ ಕೊಟ್ಟಂತ ಅವಕಾಶಕ್ಕೆ ನಾನು ಏನು ಜನರಿಗೆ ಉತ್ತರ ಕೊಡಬೇಕಂದ್ರೆ ಅಭಿವೃದ್ಧಿವೇ ನನ್ನ ಉತ್ತರ ಅನ್ನೋ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಈಗಾಗಲೇ ಸಾಕಷ್ಟು ತಾಲೂಕಿನಲ್ಲಿ ಕುಡಿ ನೀರಿಗಾಗಿ ಸುಮಾರು 135 ಕೋಟಿ ರೂಪಾಯಿ ಯೋಜನೆ ನಡೀತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಇನ್ನೊಂದು 4-5 ತಿಂಗಳಲ್ಲಿ ಆ ಯೋಜನೆ ಪೂರ್ಣಗೊಳ್ಳುತ್ತೆ. ಇಡೀ ತಾಲೂಕಿನ 170 ಹಳ್ಳಿಗೂ ಕೂಡ ಶಾಶ್ವತವಾಗಿ ಕೃಷ್ಣಾ ನದಿ ನೀರನ್ನು ಕುಡಿಯೋದಕ್ಕೆ ಈಗಾಗಲೇ ಆ ಯೋಜನೆ ಮುಗಿಯುವ ಹಂತಕ್ಕೆ ಬಂದಿದೆ. ಇದು ಅಲ್ಲದೆ ಅನೇಕ ಅಭಿವೃದ್ಧಿ ಕೆಲಸಗಳು ತಾಲೂಕಿನಲ್ಲಿ ನಡೆದಿದೆ. ರಸ್ತೆ ಇರ್ಬೋದು, ಕುಡಿ ನೀರು ಇರ್ಬೋದು, ಇವತ್ತು ಅನೇಕ ಯೋಜನೆಗಳಿಗೆ ಇವತ್ತು ಕಾಮಗಾರಿ ಅಂತ ತಿಳಿದು ಮತ್ತು ಇಳಕಲ್ ನಗರಕ್ಕೂ ಕೂಡ ಮೊನ್ನೆ ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಹಿಂದಿನ ಮುಖ್ಯಮಂತ್ರಿಗಳು ಏನು ನಮಗೆ 50 ಕೋಟಿ ಅನುದಾನವನ್ನು ಕೊಟ್ಟಿದ್ರು. ಇಳಕಲ್ಕ್ಕೆ ಅದರಲ್ಲಿ ರಸ್ತೆಗೋಸ್ಕರನೇ ಸುಮಾರು 5 ಕೋಟಿ ಅನುದಾನವನ್ನು ಕೊಟ್ಟು ಇವತ್ತು ಇಳಕಲ್ಲಿನ ಪ್ರಮುಖ ರಸ್ತೆಯನ್ನ ಅಭಿವೃದ್ಧಿ ಪಡಿಸುವಂತ ಕೆಲಸ ಕೂಡ ಮಾಡಿದ್ವಿ. ಯಾಕಂದ್ರೆ ಅದು ನಾನೇ ಮಾಡಿದ್ದು 2015-16ರಲ್ಲಿ ಮಾಡಿದ್ದು. ಒಳ್ಳೆ ರಸ್ತೆ ಒಬ್ಬರು ಮಾಡಿದ್ದಿಲ್ಲ ಇಳಕಲ್ಲ. ಮತ್ತೆ ಇವತ್ತು ಮುಖ್ಯ ರಸ್ತೆಗಳನ್ನು ಕೂಡ ಇವತ್ತು ನಾವು ಅಭಿವೃದ್ಧಿಯನ್ನು ಪಡಿಸಿದ್ವಿ. ಈ ರೀತಿ ಹಲವಾರು ಕೆಲಸಗಳು ಇವತ್ತು ಸರ್ಕಾರದ ಅಡಿಯಲ್ಲಿ ನಡೆದಿದ್ದಾವೆ, ಮುಂದೂ ಕೂಡ ನಡೀತಾವೆ. ಇವತ್ತೇನು ಮುಖ್ಯವಾಗಿ ನಮ್ಮ ಶರಣಪ್ಪಣ್ಣ ಅಂಬೇಡ್ ಅವರು ಹೇಳಿದ ಹಾಗೆ ಇವತ್ತೇನು ತಮ್ಮೆಲ್ಲರ ಹಾರೈಕೆ, ತಮ್ಮೆಲ್ಲರ ಒಂದು ಶಕ್ತಿ, ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ಕರ್ನಾಟಕ ಘನ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಇರ್ಬೋದು, ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು,
ಮತ್ತು ನಮ್ಮ ಎಐಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ನಮ್ಮ ಕೆ.ಸಿ. ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮತ್ತು ನಮ್ಮ ಕೆಪಿಸಿಸಿ ಅಧ್ಯಕ್ಷ ಅಂತ ಬಿ.ಕೆ. ಹರಿಪ್ರಸಾದ್ ಸಾಹೇಬರು ಇವತ್ತು ನನಗೆ ಮಾತ್ರವಾದ ಕರ್ನಾಟಕ ಗೃಹ ಸರ್ಕಾರದ ಸಚಿವನಾಗಿ ಇವತ್ತು ಆಶೀರ್ವಾದವನ್ನು ಮಾಡಿದ ನನ್ನ ಮಾತನ್ನು ಕೂಡ ನಾನು ಬಹಳ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂದ್ರೆ ಇವತ್ತು 224 ಮತಕ್ಷೇತ್ರ ಇದಾವೆ. ಆದ್ರೆ 224 ಮತಕ್ಷೇತ್ರದವರು ಕೂಡ ಮಂತ್ರಿ ಆಗ್ಬೇಕು ಅನ್ನೋರು ಇದ್ರು. ಆದ್ರೆ ಹುಣಗುಂದ ಮತಕ್ಷೇತ್ರದ ವಿಶೇಷತನ ನಮ್ಮ ಅಂತೇಶ್ ಅಣ್ಣ ಹೇಳಿದ್ರು. ಈ ತಾಲೂಕಿಗೆ ವಿಶೇಷದ ಮಣ್ಣಿನ ಒಂದು ಋಣ ಐತಿ. ಈ ತಾಲೂಕಿನ ಜನತೆ ಯಾವುದೇ ಸಂಕಲ್ಪವನ್ನು ಮಾಡಿ ಪ್ರಾರ್ಥನೆ ಮಾಡಿದ್ರೆ ಅದನ್ನ ಈಡೇರಿಸುವಂತ ಶಕ್ತಿ ನಮ್ಮ ಜನತೆಯಲ್ಲಿ ಐತೆ ಅನ್ನೋದಕ್ಕೆ ಇವತ್ತು ನಿಮ್ಮ ಆಶೀರ್ವಾದದಿಂದ ನನಗೆ ಈ ಒಂದು ಸ್ಥಾನ ಸಿಕ್ಕಿದೆ. ಖಂಡಿತವಾಗಿ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ವಿಶ್ವಾಸ, ಪ್ರೀತಿಗೆ ತಕ್ಕನಾಗಿ ಕರ್ನಾಟಕ ಗೃಹ ಸರ್ಕಾರದ ಸಚಿವನಾಗಿ ನಾನು ಏನನ್ನ ಇಡೀ ರಾಜ್ಯ ಸುತ್ತಿ ಮತ್ತು ನನಗೆ ಯಾವುದೇ ಖಾತೆಯನ್ನು ಕೊಡಬಹುದು, ಆ ಖಾತೆಯಲ್ಲಿ ಸಮರ್ಪಕವಾಗಿ ನಿಭಾಯಿಸುವಂತ ಶಕ್ತಿ ನೀವೆಲ್ಲ ನೀಡಿದ್ದೀರಿ. ಅದನ್ನು ನಡೆಸಿ ತೋರಿಸ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಗಟ್ಟಿಯಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಟೀಕೆ ಮಾಡೋದಿಲ್ಲ, ಬೆಳೆಯೋದಿಲ್ಲ ಅಂತ ಹೇಳ್ಬಿಟ್ಟಿನಿ ನಾನು. ಅದಕ್ಕೆ ಬಿಟ್ಟು ಬಿಡ್ತೀನಿ. ಯಾರೇ ಸ್ವಲ್ಪ ಈ ತಗೊಂಡ್ಕೊಳ್ಳೋಣ ಅದನ್ನ ಮತ್ತೆ ಚಲೋ ಅದಕ್ಕೊಂದು ನೋಡ್ಕೊಳಕ ಅದಕ್ಕೆ ಆ ಶಬ್ದನ ಬಳಸೋದು ಬಿಟ್ಬಿಡೋದು. ಅವ್ರು ಒದ್ರಕೊಂತ ಹೋಗೋರಿಗೆ ಒದ್ರಕೊಂತ ಹೋಗೋ ಅಂತ ಕೈ ಬಿಟ್ಬಿಡ್ತೀನಿ. ಏಟರ ಮಾತಾಡೋದು ಅಟ್ಟ ಅವರಿಗೆ ಅವ್ರು ತಮ್ಮ ಬಾಯಿ ಬಂದಾಗ ಅಲ್ಲ. ಯಾಕಂದ್ರೆ ತಮ್ಮ ಮುಚ್ಕೊಳಕ ನನ್ನ ಮ್ಯಾಗ ಹೇಳ್ತಾರೆ, ಅದು ಸಹಜವಾಗಿ. ಯಾಕಂದ್ರೆ ಅವ್ರಿಗೆ ನನ್ನ ಮಂತ್ರಿ ಆಗೋದು ಸಹನೆ ಇಟ್ಟಿದ್ದಿಲ್ಲ. ಆದ್ರೆ ಆ ಭಗವಂತನ ಇಚ್ಛೆ ವಿಜಯಮಂತಪ್ಪ ಅಜ್ಜನ ಇಚ್ಛೆ, ಹಜರ ಶ್ರೇಯಸ್ ಮುರುಘಾ ಕಾವಡಿ ಅವರ ಅಜ್ಜನ ಇಚ್ಛೆ. ನಾನು ಮಂತ್ರಿ ಆಗ್ಬೇಕಂತ ಅವ್ರು ನನ್ನ ಹಣಿ ಮೇಲೆ ಬರ್ದಿದ್ರು. ನಾನೇನ್ ಮಾಡ್ಲಪ್ಪ, ನೀನು ಬೇಡ ಅಂತ ಹೇಳಿ ಕೈ ಮುಗಿದಿ. ಅವರಿಬ್ರು ಅಜ್ಜನವರ ಆಶೀರ್ವಾದ ನನ್ನ ಮೇಲಿದೆ. ಆ ಅಜ್ಜನ ಆಶೀರ್ವಾದ, ಭಗವಂತನ ಆಶೀರ್ವಾದ ಮೇಲೆ ಇರೋವರೆಗೂ ನಾ ಯಾರಿಗೂ ಕೂಡ ಬೊಗ್ಗ ಮಗನೂ ಅಲ್ಲ, ಅಂಜ ಮಗನೂ ಅಲ್ಲ, ಅರ್ಥ ಮಗನೂ ಅಲ್ಲ ಅನ್ನೋ ಮಾತನ್ನು ಮಾತ್ರ ಗಟ್ಟಿಯಾಗಿ ಸಂದರ್ಭದಲ್ಲಿ ಹೇಳಿ, ಇವತ್ತು ತಾವೆಲ್ಲರೂ ಆಶೀರ್ವಾದಂತೆ ಇವತ್ತು ನಾನು ಸಚಿವನಾಗಿದ್ದೀನಿ. ಬಹಳ ಜವಾಬ್ದಾರಿಯುತವಾದ ಕೆಲಸ ಇದೆ. ಇಡೀ ರಾಜ್ಯ ಸುತ್ತಾಡಬೇಕು. ಬರೀ ಕ್ಷೇತ್ರದಲ್ಲಿ ಕುತ್ಕೊಂಡು ಇಲ್ಲೇ ನಾನು ಮಾಂತೇಶ್ ಅಣ್ಣ ಹತ್ರ ಕುತ್ಕೊಂಡು ಮಾತಾಡಕ್ಕೆ 24 ತಾಸು ಆಗೋದಿಲ್ಲ. ಮೊದಲ MLA ಇದ್ದೆ, ಮಾಂತೇಶ್ ಅಣ್ಣೊಳಗೂ ಸಿಕ್ತಿದ್ದೆ, ನಿಮಗೂ ಸಹಜವಾಗಿ ಸಿಗ್ತಿದ್ದೆ. ಆದ್ರೆ ಇನ್ನು ಜವಾಬ್ದಾರಿಗಳು ಹೆಚ್ಚಿನ ಹಿನ್ನೆಲೆಯಲ್ಲಿ ಸಿಗ್ತೀನಿ ಇಲ್ಲ ಅಂತಲ್ಲ, ಆದ್ರೆ ಸ್ವಲ್ಪ ಕಡಿಮೆ ಸಮಯ ಇರುತ್ತೆ. ಅದಕ್ಕೆ ತಾವ್ಯಾರು ಬರೋ ದಿನಗಳಲ್ಲಿ ತಪ್ಪು ಭಾವಿಸಬಾರ್ದು. ಯಾಕಂದ್ರೆ ನನ್ನ ಮತಕ್ಷೇತ್ರದ ಜನತೆ ಕೈ ಮುಗಿದು ವಿನಂತಿ ಮಾಡ್ಕೊತೀನಿ. ನಿಮ್ಮ ಯಾವುದೇ ಕಾರ್ಯ ಇರಲಿ, ನಿಮ್ಮ ಕಾರ್ಯಕ್ಕೆ ನಾನು ಯಾವತ್ತೂ ನಿಮಗೆ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ. ನಿಮಗೆ ನ್ಯಾಯವನ್ನು ತಂದು ಕೊಡ್ತೀನಿ, ಹೂವನ್ನು ತಂದು ಕೊಡ್ತೀನಿ ಅಥವಾ ಹುಲ್ಲನ್ನು ತಂದು ಕೊಡೋದಿಲ್ಲ ಅನ್ನೋ ಮಾತನ್ನು ಇವತ್ತು ನಾನು ನಿಮಗೆಲ್ಲರಿಗೂ ಹೇಳ್ತಾ, ಇವತ್ತು ತಮ್ಮ ಆಶೀರ್ವಾದ ಸದಾ ಇರಲಿ. ಮುಂದಿನ ದಿನಗಳಲ್ಲಿ ವಿಕಲನವನ್ನ ಇನ್ನೂ 2 ವರ್ಷದ ಅವಧಿ ಇದೆ, 18 ತಿಂಗಳ ಅವಧಿ ಇದೆ. ಏನೇನು ಅಭಿವೃದ್ಧಿ ಪಡಿಸೋದಕ್ಕೆ ಸಾಧ್ಯ ಎಲ್ಲವನ್ನ ಅಭಿವೃದ್ಧಿಯನ್ನು ಪಡಿಸಿ ತಾಲೂಕನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಇಳಕಲ್ ತಾಲೂಕಾಗಿರ್ಬೋದು, ಹುಣಸೂರು ತಾಲೂಕಾಗಿರ್ಬೋದು, 2 ತಾಲೂಕನ್ನು ಅಭಿವೃದ್ಧಿ ಪಡಿಸುವಂತದ್ದು ಗುರಿಯನ್ನು ಹೊಂದಿ ಮುಂದೆ ನಡೀತೀನಿ. ತಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತೇಳಿ ತಮ್ಮಲ್ಲಿ ಕೇಳಿಕೊಂಡು ಮತ್ತೊಮ್ಮೆ ನಮ್ಮ ಇಲಾಖೆಯವರಿಗೆ ಇವತ್ತು ಆ ಕಾಮಗಾರಿಯನ್ನ ನಮ್ಮ ಶರಪ್ಪನ ಅವರು ಒಬ್ಬ ಒಳ್ಳೆಯ ಗುತ್ತಿಗೆದಾರರು, ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ. ಇವತ್ತು ಈ ಬ್ರಿಡ್ಜ್ ಅವರ ಮಾಡಕತ್ತಾರೆ. ಇಳಕಲ್ ಇಂದ CC ರೋಡ್ ಮಾಡಿದ್ದು ಅವರ, ಇವತ್ತಿಗೂ CC ರೋಡ್ ನೆನೆಸ್ತಾರೆ ನಮ್ಮ ಇಳಕಲ್ ಆಗಿ. ಯಾಕಂದ್ರೆ ಅಂತ ಒಳ್ಳೆಯ ಗುತ್ತಿಗೆದಾರರು ಇವತ್ತು ನಮಗೆ ಸಿಕ್ಕಿದ್ದು ಕೂಡ ಪುಣ್ಯ ಅನ್ನೋ ಮಾತನ್ನು ಕೂಡ ಹೇಳ್ತೀನಿ. ಒಳ್ಳೆ ಕೆಲಸವನ್ನ ಮಾಡಿ ಬೇಗನೆ ಆ ಕೆರೆಯನ್ನ ಉದ್ಘಾಟನೆ ಮಾಡಿ ಇವತ್ತು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನ ಉಪಯೋಗ ಮಾಡೋಣ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಬಂದು ಸಮಯ ಆದ್ರೂ ಕೂಡ ಇವತ್ತು ಯಾಕೆ ಇಷ್ಟು ಸಮಯ ಆತಂದ್ರೆ ನಾನು ಸ್ವಲ್ಪ 4 ದಿವಸ ಕಂಟಿನ್ಯೂ ಅಡ್ಡಾಡಿದ್ದೆ. 6 ಗಂಟೆಗೆ ಎದ್ದು ಮಂತ್ರಿ ಆದ್ಮೇಲೆ ಜ್ವರ ಬಂದ್ಬಿಟ್ಟು ಅದಕ್ಕೆ ತಡ ಆಯ್ತು. ದಯವಿಟ್ಟು ಕ್ಷಮಿಸ್ರಿ, ಯಾರಿಗೂ ತಪ್ಪು ಭಾವಿಸ್ಬಾಡ್ರಿ. ತಾವು ಯಾವುದೇ ವಿಷಯ ಇದ್ರೆ ನೇರವಾಗಿ ಬಂದು ನನಗೆ ಸಂಪರ್ಕಿಸ್ರಿ. ಇಲ್ಲಿ ಏನೇ ಕಾರ್ಯ ಇರಲಿ, ಅದು ಸುಮ್ಮನೆ ಮನೆಯಾಗಿದ್ದೀನಿ ಅಂತ ಫೋನ್ ಮಾಡ್ಬೇಡ್ರಿ. ಕೆಲಸ ಇದ್ರೆ ಮಾಡ್ರಿ. ಸುಮ್ಮನೆ ಮನೆಯಾಗಿದ್ರಿ, ಮುಗ್ಕೊಂಡ್ರನು, ಹೋಗಿರನು, ಕೂತಿರನು, ಹಿಂಗ್ ಕೇಳಬಾರ್ದು. ಏನ್ ಕೆಲಸ ಐತೆ ಅಂತ ಹೇಳ್ರಿ, ಕೆಲಸ ಉತ್ತರ ಕೊಡ್ತೀನಿ, ಕೆಲಸ ಮಾಡ್ತೀನಿ. ಅದಕ್ಕೆ ಆ ಕಾರ್ಯವನ್ನು ಮಾಡುವಂತವ್ರು ಆಗ್ಲಿ ಅನ್ನೋ ಮಾತನ್ನು ಹೇಳಿ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ